ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದೀರಿ, ಆತ್ಮೀಕವಾಗಿ ಬೆಳೆಯುತ್ತಾ ಇದ್ದೀರಿ ಎಂಬುದಾಗಿ ನಾವು ನಂಬುತ್ತೇವೆ. ಕಳೆದ ಕಾರ್ಯಕ್ರಮದಲ್ಲಿ ಇಸಾಕನ ಜೀವಿತದಲ್ಲಿನ ಅನೇಕ ಸಂಗತಿಗಳನ್ನು ತಿಳಿದುಕೊಂಡೆವು. ಇಂದು ನಾವು 27ನೇ ಅಧ್ಯಾಯದಲ್ಲಿ ಏಸಾವನು ಆತ್ಮಿಕ ಜೀವಿತದಲ್ಲಿ ದೇವರಿಂದ ದೂರವಾಗಿದ್ದದ್ದು, ಯಾಕೋಬನು ದೇವರು ವಾಗ್ದಾನ ಮಾಡಿದಂತ ಆಶೀರ್ವಾದವನ್ನು ದೇವರ ಸಮಯಕ್ಕಿಂತ ಮೊದಲು ಪಡೆದುಕೊಳ್ಳಲು ಬಯಸಿದ್ದನ್ನು, ಈ ಮಾರ್ಗವನ್ನು ದೇವರು ಮೆಚ್ಚಿದ್ದಾನೋ ಎಂಬ ವಿಷಯಗಳನ್ನು ತಿಳಿದುಕೊಳ್ಳೋಣ. ಇಂದಿನ ಅಧ್ಯಯನವನ್ನು ಪ್ರಾರ್ಥನಾ ಪೂರ್ವಕವಾಗಿ ಪ್ರಾರಂಭಿಸೋಣ. ಯೆಹೋವನು ನನಗೆ ಬೆಳಕೂ ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು. ಕೀರ್ತನೆಗಳು 27:1ನೇ ವಚನ. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮ್ಮೆಲ್ಲರನ್ನು ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕದ 26ನೇ ಅಧ್ಯಾಯವನ್ನು ಧ್ಯಾನ ಮಾಡಿ ಇಸಾಕನ ಜೀವಿತದಲ್ಲಿನ ಸತ್ಯಗಳನ್ನು, ದೇವರು ಅವರನ್ನು ನಡೆಸಿದ್ದನ್ನು ತಿಳಿದುಕೊಂಡಿದ್ದೇವೆ. ಪ್ರಿಯರೇ, ಈ 27ನೇ ಅಧ್ಯಾಯದ ವಿಷಯ ಯಾಕೋಬ ಮತ್ತು ರೆಬೆಕ್ಕಳು ಯಾಕೋಬನಿಗೆ ಈಸಾಕನ ಆಶೀರ್ವಾದವನ್ನು ಪಡೆಯಲು ಸಂಚು ರೂಪಿಸುತ್ತಿದ್ದಾರೆ. ಈಸಾಕನು ಏಸಾವನಿಗೆ ಉದ್ದೇಶಿಸಿದ ಆಶೀರ್ವಾದ ಅದು. ನೋಡಿರಿ, ಯಾಕೋಬನು ತನ್ನ ತಂದೆಯ ಆಶೀರ್ವಾದವನ್ನು ಬಯಸಿದನು. ಹಿರಿಯನು ಕಿರಿಯವನಿಗೆ ಸೇವೆ ಸಲ್ಲಿಸ್ತಾನೆ ಎಂದು ದೇವರು ತನ್ನ ತಾಯಿಗೆ ವಾಗ್ದಾನ ಮಾಡಿದ್ದಾನೆಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಆಶೀರ್ವಾದವು ಈಗಾಗಲೇ ಅವನದಾಗಿತ್ತು. ಆದಾಗ್ಯೂ ಅವನು ದೇವರನ್ನು ನಂಬಲಿಲ್ಲ. ಅವನ ತಾಯಿಯಾದ ರೆಬೆಕ್ಕಳು ದೇವರನ್ನೂ ನಂಬಲಿಲ್ಲ. ಸ್ಪಷ್ಟವಾಗಿ ತಂದೆಯಾದ ಈಸಾಕನು ದೇವರನ್ನು ನಂಬಲಿಲ್ಲ. ಅಥವಾ ಅವನು ಯಾಕೋಬನನ್ನು ತಪ್ಪಿಸಿ ಏಸಾವನಿಗೆ ಆಶೀರ್ವಾದವನ್ನು ನೀಡಲು ಎಂದಿಗೂ ಪ್ರಯತ್ನಿಸುತ್ತಿರಲಿಲ್ಲ. ಅವನು ದೇವರ ವಿಶಿಷ್ಟ ವಾಕ್ಯಕ್ಕೆ ವಿರುದ್ಧವಾಗಿ ತನ್ನ ಸ್ವಂತ ಭಾವನೆಗಳು ಮತ್ತು ಹಸಿವನ್ನು ಅನುಸರಿಸಿದನು. ಪ್ರಿಯರೇ, ಯಾಕೋಬನು ಚೊಚ್ಚಲತನದ ಹಕ್ಕನ್ನು ಪಡೆಯುವಲ್ಲಿ ಬಳಸಿದ ವಿಧಾನವನ್ನು ಯಾವುದೇ ಆಧಾರದ ಮೇಲೆ ಬೆಂಬಲಿಸಲಾಗುವುದಿಲ್ಲ. ಅವನು ವಂಚನೆ ಮತ್ತು ವಂಚನೆಯನ್ನು ಬಳಸಿದನು. ಅವನ ನಡವಳಿಕೆಯು ತಿರಸ್ಕಾರಾರ್ಹವಾಗಿತ್ತು. ಹಾಗರ್ ಮತ್ತು ಇಸ್ಮಾಯೇಲರ ವಿಷಯದಲ್ಲಿ ಸಾರಾ ಮತ್ತು ಅಬ್ರಹಾಮನ ನಡವಳಿಕೆಯನ್ನು ಅವನು ಕ್ಷಮಿಸಿದಂತೆಯೇ ದೇವರು ಇದನ್ನು ಕ್ಷಮಿಸಲಿಲ್ಲ. ಯಾಕೋಬನ ಕುತಂತ್ರ ಮತ್ತು ಬುದ್ಧಿವಂತಿಕೆಯನ್ನು ದೇವರು ಬಳಸಲು ಸಾಧ್ಯವಾಗಲಿಲ್ಲ. ನಾವು ನೋಡಲಿರುವಂತೆ ದೇವರು ಈ ಮನುಷ್ಯನೊಂದಿಗೆ ಬಹಳ ಖಚಿತವಾದ ರೀತಿಯಲ್ಲಿ ವ್ಯವಹರಿಸುತ್ತಾನೆ. ಯಾಕೋಬನು ಪಾಪ ಮಾಡಿದ ಅದೇ ನಾಣ್ಯದಲ್ಲಿ ತನ್ನ ಪಾಪಕ್ಕೆ ಬೆಲೆ ತೆರಬೇಕಾಯಿತು. ಪ್ರಿಯರೇ, ಈ ಅಧ್ಯಾಯಕ್ಕೆ ಬರುವಾಗ ನೀವು ಇದನ್ನು ಗಮನಿಸಬಹುದು. 26ನೇ ಅಧ್ಯಾಯವು ಸುಮಾರು 40 ವರ್ಷ ವಯಸ್ಸಿನ ಏಸಾವನು 2 ಹಿತ್ತಿಯ ಮಹಿಳೆಯರನ್ನು ಮದುವೆಯಾದಾಗ ಕೊನೆಗೊಂಡಿತು. ಇದು ಈಸಾಕ ಮತ್ತು ರೆಬೆಕ್ಕಳಿಗೆ ದುಃಖವಾಗಿತ್ತು. ಯಾಕೋಬನು ಹಿತ್ತಿಯ ಅಥವಾ ಫಿಲಿಷ್ಟಿಯರನ್ನು ಮದುವೆಯಾಗದಂತೆ ಅವನನ್ನು ಕಾರಾನಿಗೆ ಕಳಿಸಬೇಕು ಎಂದು ಈಗ ಅವರು ಗುರುತಿಸುತ್ತಾರೆ. ಅಲ್ಲಿ ಈಸಾಕನು ಅಬ್ರಹಾಮನ ಕುಟುಂಬದಿಂದ ತನ್ನ ವಧುವನ್ನು ಪಡೆದನು. ಪ್ರಿಯರೇ, ಮುಂದಕ್ಕೆ ನಾವು ಯಾಕೋಬನು ಮೋಸದಿಂದ ಆಶೀರ್ವಾದವನ್ನು ಪಡೆದುಕೊಂಡದ್ದು ಎಂಬುದನ್ನು ನೋಡೋಣ. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸಿರಿ. ಈಸಾಕನಿಗೆ ಮುಪ್ಪಿನಿಂದ ಕಣ್ಣು ಕಾಣಲಾರದಷ್ಟು ಮುಬ್ಬಾಗಿರಲು ಅವನು ತನ್ನ ಹಿರೀ ಮಗನಾದ ಏಸಾವನನ್ನು ಕರೆದು, ಮಗನೇ ಅನ್ನಲು ಏಸಾವನು ಇದ್ದೇನೆ ಅಂದನು. ಈಸಾಕನವನಿಗೆ, ನಾನು ಮುದುಕನಾದನಷ್ಟೇ, ಯಾವಾಗ ಸಾಯುವೆನೋ ಗೊತ್ತಿಲ್ಲ. ಆದುದರಿಂದ ನೀನು ಬಿಲ್ಲು, ಬತ್ತಳಿಕೆ ಮುಂತಾದ ಆಯುಧಗಳನ್ನು ತೆಗೆದುಕೊಂಡು ಕಾಡಿಗೆ ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನನ್ನ ಊಟಕ್ಕೆ ಸಿದ್ಧಪಡಿಸಿಕೊಡು. ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಈಸಾಕನು ಎದ್ದು ಕಾಣುವ ವ್ಯಕ್ತಿಯು ಶ್ರೇಷ್ಠವಾದ ವ್ಯಕ್ತಿಯೂ ಆಗಿದ್ದನು ಎಂಬುದನ್ನು ಕಳೆದ ಕಾರ್ಯಕ್ರಮದಲ್ಲಿ ನೋಡಿಕೊಂಡಿದ್ದೇವೆ. ಅಬಿಮೆಲೇಕನು ಮತ್ತು ಫಿಲಿಷ್ಟಿಯರು ಅವನ ವಿಷಯದಲ್ಲಿ ಭಯಪಟ್ಟದ್ದರಿಂದ ಅವರು ಅವನೊಂದಿಗೆ ಸಮಾಧಾನದ ಒಪ್ಪಂದವನ್ನು ಮಾಡಿಕೊಳ್ಳಲು ಬಂದರು. ಅವನು ತಾಳ್ಮೆಯುಳ್ಳವನು, ಸಮಾಧಾನ ಪ್ರಿಯನೂ ಆಗಿದ್ದನು. ಆದರೆ ಅದೇ ಸಮಯದಲ್ಲಿ ಅವನು ಪ್ರಖ್ಯಾತನೂ ಪ್ರಬಲನೂ ಆಗಿದ್ದನು. ಆದರೆ ಹೇಗೋ
ನಮ್ಮ ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಅವನು ತನ್ನ ಶರೀರದ ಬಲಹೀನತೆಯನ್ನು ಪ್ರಕಟಪಡಿಸುತ್ತಾ ಇದ್ದಾನೆ. ಅವನ ಜೀವಮಾನ ಕಾಲದಲ್ಲೆಲ್ಲ ಏಸಾವನು ಅವನಿಗೆ ಪ್ರಿಯನಾಗಿದ್ದನು ಮತ್ತು ಯಾಕೋಬನು ರೆಬೆಕ್ಕಳಿಗೆ ಪ್ರಿಯನಾಗಿದ್ದನು. ಏಸಾವನು ಮನೆಯ ಹೊರಗಡೆಯ ವ್ಯಕ್ತಿಯಾಗಿದ್ದನು ಮತ್ತು ಅವನು ಅಡವಿಗೆ ಹೋಗಿ ಬೇಟೆಯಾಡುವುದರಲ್ಲಿ ನಿಪುಣನಾಗಿದ್ದನು. ಆ ಬೇಟೆ ಮಾಂಸದಿಂದ ರುಚಿ ಪದಾರ್ಥವನ್ನು ಅಡುಗೆ ಮಾಡಿ ತನ್ನ ತಂದೆಗೆ ತರುವಾಗ ಮುದುಕನಾದ ಈಸಾಕನು ಅದನ್ನು ಆನಂದಿಸುತ್ತಿದ್ದನು. ಈಗ ಮುದುಕನಾದ ಈಸಾಕನು ತನ್ನ ಪ್ರಿಯ ಮಗನಾಗಿರುವ ಏಸಾವನನ್ನು ಆಶೀರ್ವದಿಸಬೇಕೆಂದು ಬಯಸಿರುವನು. ನೋಡಿರಿ ಪ್ರಿಯರೇ, ಹಿರಿಯವನು ಕಿರಿಯವನ ಸೇವಕನಾಗಿರುವನು ಎಂದು ದೇವರು ಹೇಳಿರುವುದನ್ನು ಈಸಾಕನು ತಿಳಿದಿರುವನು. ಆದರೆ ಅದನ್ನು ದಾಟಿಕೊಂಡು ಹೋಗಿ ಅವನು ಏಸಾವನನ್ನು ಆಶೀರ್ವದಿಸಲು ಬಯಸುತ್ತಿರುವನು. ಆದುದರಿಂದ ಏಸಾವನಿಗೆ ಕಾಡಿಗೆ ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ರುಚಿ ಪದಾರ್ಥವನ್ನು ಮಾಡಿ ತಂದು ಕೊಡುವಂತೆ ಕೇಳಿಕೊಳ್ಳುತ್ತಿರುವನು ಮತ್ತು ಆ ರುಚಿ ಪದಾರ್ಥ ನಿಮಿತ್ತ ಅವನನ್ನು ಆಶೀರ್ವದಿಸಲು ಬಯಸುತ್ತಿರುವನು. ಈ ಕುಟುಂಬದ ಇಂಥ ಒಂದು ಪ್ರಕಟಣೆಯನ್ನು ನಾವು ಇಲ್ಲಿ ಕಾಣುತ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಆದಿಕಾಂಡದ ಪುಸ್ತಕದ ಅಂತಿಮ ದೊಡ್ಡ ಭಾಗಕ್ಕೆ ಬಂದಿರುವ ನಾವು ಕುಟುಂಬದ ಕಲಹವನ್ನು ಗಮನಿಸುತ್ತಿದ್ದೇವೆಯೋ? ಹಾಗರಳ ನಿಮಿತ್ತ ಅಬ್ರಹಾಮನ ಕುಟುಂಬದಲ್ಲಿ ಕಲಹವು ಉಂಟಾಯಿತು. ಈಗ ಈ ಅವಳಿ ಮಕ್ಕಳಿಂದಾಗಿ ಈಸಾಕನ ಕುಟುಂಬದಲ್ಲಿ ಕಲಹವು ಉಂಟಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 5ನೇ ವಚನದಿಂದ 8ನೇ ವಚನದವರೆಗೆ. ಈಸಾಕನು ತನ್ನ ಮಗನಾದ ಏಸಾವನಿಗೆ ಹೇಳಿದ ಮಾತು ರೆಬೆಕ್ಕಳ ಕಿವಿಗೆ ಬಿತ್ತು. ಏಸಾವನು ಬೇಟೆಯಾಡುವುದಕ್ಕೆ ಕಾಡಿಗೆ ಹೋಗಿದ್ದಾಗ ರೆಬೆಕ್ಕಳು ತನ್ನ ಮಗನಾದ ಯಾಕೋಬನನ್ನು ಬೋಧಿಸಿ, ನಿನ್ನ ತಂದೆಯು ನಿನ್ನಣ್ಣನಾದ ಏಸಾವನ ಸಂಗಡ ಮಾತಾಡಿ, ನೀನು ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನ್ನ ಊಟಕ್ಕೆ ರುಚಿ ಪದಾರ್ಥವನ್ನು ಸಿದ್ಧ ಮಾಡು. ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಯೆಹೋವನ ಸನ್ನಿಧಿಯಲ್ಲಿ ಆಶೀರ್ವದಿಸುತ್ತೇನೆಂದು ಹೇಳುವುದನ್ನು ಕೇಳಿದೆನು. ಆದುದರಿಂದ ಮಗನೇ, ನೀನು ನನ್ನ ಮಾತಿಗೆ ಕಿವಿಗೊಟ್ಟು ನನ್ನಪ್ಪಣೆಯಂತೆ ಮಾಡು ಎಂಬುದೇ. ಪ್ರಿಯರೇ, ಈಸಾಕನು ಏಸಾವನಿಗೆ ಹೇಳಿದಂಥ ಮಾತನ್ನು ರೆಬೆಕ್ಕಳು ಕೇಳಿದಳು. ಯಾಕೋಬನು ಆಕೆಗೆ ಪ್ರಿಯನಾಗಿರುವನು. ಆದುದರಿಂದ ಈಗ ಮೋಸಕರವಾದ ಒಂದು ಯೋಚನೆಯನ್ನು ಆಕೆ ಹುಟ್ಟು ಹಾಕುತ್ತಿರುವಳು. ಇದು ಪರಿಪೂರ್ಣವಾಗಿ ಮೋಸಕರವಾಗಿರುತ್ತದೆ ಮತ್ತು ಯಾವ ಆಧಾರದ ಮೇಲೆಯೂ ಇದನ್ನು ಕ್ಷಮಿಸಲಿಕ್ಕಾಗುವುದಿಲ್ಲ. ದೇವರು ಇದನ್ನು ಇತಿಹಾಸವೆಂದು ದಾಖಲಿಸುತ್ತಾ ಇದ್ದಾನೆ, ಆದರೆ ಇದನ್ನು ಖಂಡಿತವಾಗಿಯೂ ಖಂಡಿಸುತ್ತಾ ಇದ್ದಾನೆ. ಅದನ್ನು ನಾವು ನೋಡಲಿದ್ದೇವೆ. ಪ್ರಿಯರೇ, ಈಗ ಇಲ್ಲಿ ಮಾಡಲ್ಪಡುವಂಥ ಸಂಗತಿಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ಮತ್ತು ಮುಂದೆ ಅವುಗಳ ಪ್ರತಿಫಲವು ಯಾಕೋಬನಿಗೆ ಬರುವುದನ್ನು ನಾವು ನೋಡಲಿದ್ದೇವೆ. ಈಗ ರೆಬೆಕ್ಕಳು ಯಾಕೋಬನಿಗೆ ಹೇಳುವಂಥದ್ದನ್ನು ಕೇಳಿಸಿಕೊಳ್ಳೋಣ. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ಆಡಿನ ಹಿಂಡಿಗೆ ಹೋಗಿ 2 ಒಳ್ಳೆ ಆಡಿನ ಮರಿಗಳನ್ನು ಬೇಗ ತೆಗೆದುಕೊಂಡು ಬಾ. ಅವುಗಳಿಂದ ನಿನ್ನ ತಂದೆಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನಾನೇ ಸಿದ್ಧ ಮಾಡುತ್ತೇನೆ. ನೀನು ಅದನ್ನು ಅವನ ಬಳಿಗೆ ತೆಗೆದುಕೊಂಡು ಹೋಗಿ ಬಡಿಸಬೇಕು. ಹೀಗೆ ಮಾಡಿದರೆ ಅವನು ಸಾಯುವುದಕ್ಕಿಂತ ಮೊದಲು ನಿನ್ನನ್ನೇ ಆಶೀರ್ವದಿಸುವನು ಅಂದಳು. ಅದಕ್ಕೆ ಯಾಕೋಬನು, ನನ್ನ ಅಣ್ಣನ ಮೈ ಬಹಳ ರೋಮವುಳ್ಳದ್ದು, ನನ್ನ ಮೈ ನುಣ್ಣಗದೆ ಎಂಬುದೇ. ನೋಡಿರಿ ಪ್ರಿಯರೇ, ಏಸಾವನು ಮನೆ ಹೊರಗಡೆ ಇರುವ ಮತ್ತು ಕೆಂಪಾದ ವ್ಯಕ್ತಿಯಾಗಿದ್ದನು. ಅಷ್ಟೇ ಅಲ್ಲ, ಅವನು ರೋಮವುಳ್ಳವನು, ಕೂದಲುಳ್ಳವನು ಆಗಿದ್ದನು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಒಂದು ವೇಳೆ ತಂದೆಯು ನನ್ನನ್ನು ಮುಟ್ಟಿ ನೋಡಿದರೆ ನಾನು ಅವನಿಗೆ ಗೇಲಿ ಮಾಡುವವನಾಗಿ ತೋರಿ ಬಂದು ನನ್ನ ಮೇಲೆ ಶಾಪವನ್ನು ಬರಮಾಡಿಕೊಳ್ಳುವೆನೇ ಹೊರತು ಆಶೀರ್ವಾದವನ್ನು ಬರಮಾಡಿಕೊಳ್ಳುವುದಿಲ್ಲ ಅನ್ನಲು ಎಂಬುದೇ. ನೋಡಿರಿ ಪ್ರಿಯ ವೀಕ್ಷಕ ಬಾಂಧವರೇ, ಅವನು ಮೋಸ ಮಾಡುವವನ ಹಾಗೆ ಕಾಣುವುದು ಮಾತ್ರವಲ್ಲ, ಅವನು ಮೋಸಗಾರನೇ ಆಗಿರುತ್ತಾನೆ ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನದವರೆಗೆ ನಾವು ನೋಡುವಾಗ ನಾವು ತಿಳಿದುಕೊಳ್ಳುವುದೇನೆಂದರೆ, ತನ್ನ ಪ್ರಿಯ ಮಗನಾಗಿರುವ ಯಾಕೋಬನು ಆಶೀರ್ವದಿಸಲ್ಪಡಬೇಕು ಎಂಬ ಆಲೋಚನೆಯಲ್ಲಿ ರೆಬೆಕ್ಕಳು ಮಾಡುವಂಥ ಹಲವಾರು ಸಂಗತಿಗಳನ್ನು ನಾವು ಇಲ್ಲಿ ನೋಡುವರಾಗಿದ್ದೇವೆ. ಆಕೆಯು ಈಸಾಕನಿಗೆ ಇಷ್ಟವಾಗಿದ್ದ ಸವಿ ಊಟವನ್ನು ಸಿದ್ಧಪಡಿಸಿದ ನಂತರ
ತನ್ನ ಕಿರಿ ಮಗನಾದ ಏಸಾವನ ಶ್ರೇಷ್ಠ ವಸ್ತ್ರಗಳನ್ನು ತೆಗೆದುಕೊಂಡು ಆಮೇಲೆ ಆಡಿನ ಮರಿಗಳ ಚರ್ಮಗಳನ್ನು ಯಾಕೋಬನ ಕೈಗಳಿಗೂ ನುಣುಪಾದ ಕೊರಳಿಗೂ ಸುತ್ತಿದಳು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಸಾಮಾನ್ಯವಾಗಿ ಆಡಿನ ರೋಮವುಳ್ಳ ಚರ್ಮವನ್ನು ನಾವೆಲ್ಲರೂ ನೋಡಿರುತ್ತೇವೆ. ಹಾಗಾದರೆ ಈಗ ಏಸಾವನ ರೋಮವುಳ್ಳ ಶರೀರ ಹೇಗಿತ್ತು ಎಂಬುದನ್ನು ಯೋಚಿಸಬಹುದು. ಹೇಗೋ ರೆಬೆಕ್ಕಳು ತನ್ನ ಪ್ರಿಯ ಮಗನಾದ ಯಾಕೋಬನನ್ನು ಇಷ್ಟರವರೆಗೆ ಸಿದ್ಧಪಡಿಸಿದಳು. ಆದರೆ ದೇಹದ ವಾಸನೆ ಹಾಗೂ ಸ್ವರದ ಕುರಿತು ಏನನ್ನೂ ಮಾಡುವುದಕ್ಕಾಗಲಿಲ್ಲ. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 18ರಿಂದ 20ನೇ ವಚನದವರೆಗೆ ಗಮನಿಸಿರಿ. ಅವನು ತಂದೆಯ ಬಳಿಗೆ ಹೋಗಿ ಅಪ್ಪ ಎಂದು ಹೇಳಲು ತಂದೆಯು, ಏನು ಮಗನೇ, ನೀನು ಯಾರು ಎಂದು ಕೇಳಿದನು. ಯಾಕೋಬನು ಅವನಿಗೆ, ನಾನು ನಿನ್ನ ಹಿರಿಯ ಮಗನಾದ ಏಸಾವನು, ನಿನ್ನ ಅಪ್ಪಣೆಯಂತೆ ಮಾಡಿಕೊಂಡು ಬಂದಿದ್ದೇನೆ. ಎದ್ದು ಕೂತುಕೊಂಡು ನಾನು ತಂದಿರುವ ಬೇಟೆ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಲು ಈಸಾಕನು, ಏನು ಮಗನೇ, ಇಷ್ಟು ಬೇಗ ಹೇಗೆ ಸಿಕ್ಕಿತು ಎಂದು ಕೇಳಿದಕ್ಕೆ ಅವನು, ನಿನ್ನ ದೇವರಾದ ಯೆಹೋವನು ಅದನ್ನು ನನ್ನೆದುರಿಗೆ ಬರಮಾಡಿದನು ಅಂದನು ಎಂಬುದೇ. ಪ್ರಿಯರೇ, ಈ ನಿರ್ದಿಷ್ಟವಾದ ಕಾಲಘಟ್ಟದಲ್ಲಿ ಈ ಹುಡುಗನು ಅಂದರೆ ಯಾಕೋಬನು ಭಕ್ತಿವಂತ ಮೋಸಗಾರರ ಮಾದರಿಯಂತೆ ಕಂಡುಬರುತ್ತಾ ಇದ್ದಾನೆ. ಇಂಥ ಅನೇಕ ಮೋಸಗಾರರನ್ನು ನಾವು ಇಂದಿನ ಮೂಲಭೂತ ವಲಯಗಳಲ್ಲಿಯೂ ಕಾಣಬಹುದು ಅಲ್ಲವೇ? ಕರ್ತನು ಅವರನ್ನು ನಡೆಸುವುದರ ಕುರಿತು ಅವರು ಮಾತನಾಡುತ್ತಾರೆ. ಇನ್ನೂ ಹೇಳಬೇಕಾದರೆ ಕೆಲವು ಸಾರಿ ಅವರು ಮಾಡುವ ಅಸಾಮಾನ್ಯ ಕಾರ್ಯಗಳಿಗೆ ಕರ್ತನ ನಡೆಸುವಿಕೆಯೇ ಎಂಬುದಾಗಿ ಹೇಳುತ್ತಾರೆ. ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವ ಅನೇಕ ಜನರು ಮಾಡಿರುವಂಥ ಭಯಂಕರವಾದ ಸಂಗತಿಗಳಿಗೆ ತಾವು ಅದರ ಕುರಿತಾಗಿ ಪ್ರಾರ್ಥಿಸಿರುವವರು ಮತ್ತು ಅದು ದೇವರ ಚಿತ್ತವಾಗಿರುವುದು ಎಂಬುದಾಗಿ ಹೇಳುತ್ತಾರೆ. ನೋಡಿರಿ ಪ್ರಿಯರೇ, ಈ ಸಮಯದಲ್ಲಿ ಯಾಕೋಬನು ಒಬ್ಬ ಭಕ್ತಿವಂತ ಮೋಸಗಾರನಾಗಿದ್ದಾನೆ ಮತ್ತು ಅವನ ಮೋಸತನದೊಂದಿಗೆ ದೇವರು ಯಾವ ಕಾರಣಕ್ಕೂ ಸಂಬಂಧಿತನಾಗಿರುವುದಿಲ್ಲ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 21ನೇ ವಚನದಿಂದ 27ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಈಸಾಕನು ಅವನಿಗೆ, ಕಂದ, ನನ್ನ ಬಳಿಗೆ ಬಾ. ನೀನು ನನ್ನ ಮಗನಾದ ಏಸಾವನೋ ಅಲ್ಲವೋ ನಿನ್ನನ್ನು ಮುಟ್ಟಿ ತಿಳುಕೊಳ್ಳಬೇಕು ಎಂದು ಹೇಳಿದನು. ಯಾಕೋಬನು ತನ್ನ ತಂದೆಯ ಹತ್ತಿರಕ್ಕೆ ಬಂದಾಗ ಈಸಾಕನು ಅವನನ್ನು ಮುಟ್ಟಿ ನೋಡಿ, ಸ್ವರವೇನೋ ಯಾಕೋಬನ ಸ್ವರ, ಕೈ ಏಸಾವನ ಕೈ ಅಂದುಕೊಂಡನು. ಯಾಕೋಬನ ಕೈಗಳು ಅವನ ಅಣ್ಣನ ಕೈಗಳಂತೆ ರೋಮ ಉಳ್ಳವುಗಳಾಗಿದ್ದರಿಂದ ಈಸಾಕನು ಅವನ ಗುರುತನ್ನು ತಿಳಿಯಲಾರದೆ ಅವನನ್ನು ಆಶೀರ್ವದಿಸಿದನು. ಅವನು, ನೀನು ನಿಜವಾಗಿ ನನ್ನ ಮಗನಾದ ಏಸಾವನೋ ಎಂದು ಕೇಳಿದಕ್ಕೆ ಯಾಕೋಬನು ಹೌದು ಅನ್ನಲು ಈಸಾಕನು, ಆ ಪದಾರ್ಥವನ್ನು ಹತ್ತಿರಕ್ಕೆ ತೆಗೆದುಕೊಂಡು ಬಾ. ನೀನು ತಂದ ಬೇಟೆ ಮಾಂಸವನ್ನು ನಾನು ಊಟ ಮಾಡಿದ ಮೇಲೆ ನಿನ್ನನ್ನು ಆಶೀರ್ವದಿಸುವೆನೆಂದು ಹೇಳಿದನು. ಯಾಕೋಬನು ಅದನ್ನು ಅವನ ಹತ್ತಿರಕ್ಕೆ ತರಲು ಅವನು ತಿಂದನು, ದ್ರಾಕ್ಷಾರಸವನ್ನು ಕೊಡಲು ಕುಡಿದನು. ಆಮೇಲೆ ಅವನ ತಂದೆಯಾದ ಈಸಾಕನು ಅವನಿಗೆ, ಮಗನೇ, ನೀನು ಹತ್ತಿರ ಬಂದು ನನಗೆ ಮುದ್ದಿಡು ಎಂದು ಹೇಳಲು ಅವನು ಹತ್ತಿರ ಬಂದು ಅವನಿಗೆ ಮುದ್ದಿಟ್ಟನು. ಈಸಾಕನು ಅವನ ವಸ್ತ್ರಗಳ ವಾಸನೆಯನ್ನು ನೋಡಿದಾಗ ಅವನನ್ನು ಆಶೀರ್ವದಿಸಿ, ಆಹಾ, ನನ್ನ ಮಗನ ಸುವಾಸನೆಯು ಯೆಹೋವನು ಆಶೀರ್ವದಿಸಿದ ಹೊಲದ ಸುವಾಸನೆಯಂತಿರುವುದು ಎಂಬುದಾಗಿ. ಅಲ್ಲಿ ಈಸಾಕನು ಏನೋ ತಪ್ಪಿರುವುದನ್ನು ಶಂಕಿಸುತ್ತಾ ಇದ್ದಾನೆ. ಆದರೆ ಈಸಾಕನನ್ನು ರೆಬೆಕ್ಕಳು ಚೆನ್ನಾಗಿ ತಿಳಿದಿದ್ದಳು ಮತ್ತು ಆಕೆಯು ಪ್ರತಿಯೊಂದು ಮಾಹಿತಿಯನ್ನು ಚೆನ್ನಾಗಿ ನಿರ್ವಹಿಸುತ್ತಾಳೆ. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 28 ಮತ್ತು 29ನೇ ವಚನವನ್ನು ಗಮನಿಸಿರಿ. ದೇವರು ನಿನಗೆ ಆಕಾಶದ ಮಂಜನ್ನು, ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು, ದ್ರಾಕ್ಷಾರಸವನ್ನು ಹೇರಳವಾಗಿ ಅನುಗ್ರಹಿಸಲಿ. ಪರಜನಗಳು ನಿನ್ನನ್ನು ಸೇವಿಸಲಿ, ಪರಕುಲಗಳು ನಿನಗೆ ಅಡ್ಡ ಬೀಳಲಿ. ನಿನ್ನ ಅಣ್ಣ ತಮ್ಮಂದಿರಲ್ಲಿ ನೀನು ದೊರೆಯಾಗು, ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ. ನಿನ್ನನ್ನು ಶಪಿಸುವವರಿಗೆ ಶಾಪವು, ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವು ಉಂಟಾಗಲಿ ಅಂತನು ಎಂಬುದೇ. ಪ್ರಿಯರೇ, ಈಸಾಕನು ತಾನು ಹೊಂದಿದ್ದ ಆಶೀರ್ವಾದವನ್ನೇ ಅವನು ಯಾಕೋಬನಿಗೆ ವರ್ಗಾಯಿಸುತ್ತಾ ಇದ್ದಾನೆ ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಇಲ್ಲಿರುವ ಆಸಕ್ತಿಕರ ಸಂಗತಿ ಏನೆಂದರೆ, ಈಗಾಗಲೇ ಅದು ಯಾಕೋಬನಿಗೆ ಸಂಬಂಧಿಸಿರುವಂಥದ್ದಾಗಿತ್ತು. ದೇವರು ಅದನ್ನು ಈಗಾಗಲೇ ಹೇಳಿದ್ದನು. ದೇವರು ಈಗಾಗಲೇ ಯಾಕೋಬನನ್ನು ಆಶೀರ್ವದಿಸಿದ್ದನು. ಆದರೆ
ದೇವರು ಖಂಡಿತವಾಗಿಯೂ ಎಂದಿಗೂ ಮೋಸತನವನ್ನು ಸ್ವೀಕರಿಸುವುದಿಲ್ಲ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 30ನೇ ವಚನದಿಂದ 33ನೇ ವಚನದವರೆಗೆ. ಇಸಾಕನು ಅವನನ್ನು ಆಶೀರ್ವದಿಸಿದ ಮೇಲೆ ಯಾಕೋಬನು ತನ್ನ ತಂದೆಯ ಬಳಿಯಿಂದ ಹೊರಟ ಹೋದ ಕ್ಷಣವೇ ಅವನ ಅಣ್ಣನಾದ ಏಸಾವನು ಬೇಟೆಯಿಂದ ಬಂದನು. ಅವನು ಸವಿಯೂಟವನ್ನು ಸಿದ್ಧ ಮಾಡಿ ತನ್ನ ತಂದೆಯ ಬಳಿಯಲ್ಲಿ ತಂದು ಅವನಿಗೆ, ಅಪ್ಪ, ನೀನು ಎದ್ದು ನಿನ್ನ ಮಗನಾದ ನಾನು ಬೇಟೆಯಿಂದ ತಂದಿರುವ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಿದನು. ಅವನ ತಂದೆಯಾದ ಇಸಾಕನು, ನೀನು ಯಾರು ಎಂದು ಅವನನ್ನು ಕೇಳಲು ಅವನು, ನಾನು ನಿನ್ನ ಚೊಚ್ಚಲ ಮಗನಾದ ಏಸಾವನು ಅಂದನು. ಅದಕ್ಕೆ ಇಸಾಕನು ಬಹಳವಾಗಿ ಗಡಗಡನೆ ನಡುಗುತ್ತಾ, ಯಾರೋ ಬೇರೊಬ್ಬನು ಬೇಟೆ ಮಾಂಸವನ್ನು ತಂದು ನನಗೆ ಕೊಟ್ಟು ಹೋದನಲ್ಲ, ನೀನು ಬರುವುದಕ್ಕಿಂತ ಮುಂಚೆ ಅವನು ತಂದದ್ರಲ್ಲಿ ನಾನು ಊಟ ಮಾಡಿ ಅವನನ್ನೇ ಆಶೀರ್ವದಿಸಿದೆನು. ಅವನಿಗೆ ಮಾಡಿದ ಆಶೀರ್ವಾದ ತಪ್ಪಲಾರದು ಅಂದನು ಎಂಬುದೇ. ಪ್ರಿಯರೇ, ಯಾರಾದರೂ ಜಿಂಕೆ ಮಾಂಸವು ಕುರಿ ಮರಿಯ ರುಚಿಯನ್ನು ಹೋಲುತ್ತದೋ ಅಥವಾ ಮೇಕೆಯ ರುಚಿಯನ್ನು ಹೋಲುತ್ತದೋ ಎಂದು ಕೇಳಬಹುದು. ಖಂಡಿತವಾಗಿಯೂ ಹಾಗೆ ಆಗುತ್ತದೆ. ಈಗ ಇಸಾಕನು ಈ ಪಿತೂರಿಯಲ್ಲಿ ತಾನು ಹೇಗೆ ಸಿಕ್ಕಿ ಹಾಕಿಕೊಂಡಿದ್ದೇನೆಂದು ನಿಜವಾಗಿಯೂ ಅರ್ಥ ಮಾಡಿಕೊಂಡನು. ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 34ನೇ ವಚನದಿಂದ 40ನೇ ವಚನದವರೆಗೆ ನೋಡೋಣ. ಏಸಾವನು ತನ್ನ ತಂದೆಯ ಮಾತುಗಳನ್ನು ಕೇಳಿದಾಗ ದುಃಖಾಕ್ರಾಂತನಾಗಿ ಬಹಳ ಅಳುತ್ತಾ, ಅಪ್ಪ, ತಂದೆಯೇ, ನನ್ನನ್ನೂ ಸಹ ಆಶೀರ್ವದಿಸು ಎಂದು ಬೇಡಿಕೊಳ್ಳಲು ಇಸಾಕನು, ನಿನ್ನ ತಮ್ಮನು ಮೋಸದಿಂದ ಬಂದು ನಿನಗಾಗಬೇಕಾಗಿದ್ದ ಆಶೀರ್ವಾದವನ್ನು ಪಡಕೊಂಡನು ಅಂದನು. ಅದಕ್ಕೆ ಏಸಾವನು, ಯಾಕೋಬನೆಂಬ ಹೆಸರು ಅವನಿಗೆ ಉಂಟಾದದ್ದು ನ್ಯಾಯವಲ್ಲವೋ? 2 ಸಾರಿ ನನ್ನನ್ನು ವಂಚಿಸಿದ್ದಾನೆ. ಹಿಂದೆ ನನ್ನ ಚೊಚ್ಚಲತನದ ಹಕ್ಕನ್ನು ಅಪಹರಿಸಿದನು. ಈಗ ಬಂದು ನನಗಾಗಬೇಕಾಗಿದ್ದ ಆಶೀರ್ವಾದವನ್ನೂ ತೆಗೆದುಕೊಂಡಿದ್ದಾನೆ ಎಂದು ಹೇಳಿ ತನ್ನ ತಂದೆಯನ್ನು, ನನಗೋಸ್ಕರವೂ ನಿನ್ನಲ್ಲಿ ಆಶೀರ್ವಾದವಿಲ್ಲವೋ ಎಂದು ಕೇಳಲು ಇಸಾಕನು, ನನ್ನ ಮಗನೇ, ಅವನನ್ನು ನಿನ್ನ ದೊರೆಯನ್ನಾಗಿ ನೇಮಿಸಿದ್ದೇನೆ. ಅವನ ಅಣ್ಣ ತಮ್ಮಂದಿರನ್ನು ಅವನಿಗೆ ಸೇವಕರನ್ನಾಗಿ ಕೊಟ್ಟಿದ್ದೇನೆ. ದವಸ ಧಾನ್ಯಗಳನ್ನು ದ್ರಾಕ್ಷಾರಸವನ್ನು ಅವನ ಪೋಷಣೆಗಾಗಿ ಕೊಟ್ಟಿದ್ದೇನೆ. ನೋಡು, ಹೀಗಿರುವಲ್ಲಿ ನಾನು ನಿನಗೋಸ್ಕರ ಏನು ಮಾಡಲಿ ಅಂದನು. ಏಸಾವನು ಅವನಿಗೆ, ಅಪ್ಪ, ತಂದೆಯೇ, ನಿನ್ನಲ್ಲಿ ಆ ಒಂದೇ ಆಶೀರ್ವಾದವಿತ್ತೋ? ಅಪ್ಪ, ನನ್ನನ್ನು ಆಶೀರ್ವದಿಸು ಎಂದು ಹೇಳಿ ಗೋಳಾಡುತ್ತಾ ಅಳಲು ಅವನ ತಂದೆಯಾದ ಇಸಾಕನು ಅವನಿಗೆ, ಸಾರವುಳ್ಳ ಭೂಮಿಯು ಮೇಲಿನಿಂದ ಬೀಳುವ ಆಕಾಶದ ಮಂಜು ಇರುವ ಸ್ಥಳದಲ್ಲಿ ನಿನ್ನ ನಿವಾಸವಿರುವುದು. ನೀನು ಕತ್ತಿಯಿಂದಲೇ ಜೀವನ ಮಾಡುವಿ, ನಿನ್ನ ತಮ್ಮನಿಗೆ ಸೇವಕನಾಗಿರುವಿ. ಆದರೂ ನೀನು ಕೊಸರಿಕೊಳ್ಳುವಾಗ ಅವನು ನಿನ್ನ ಹೆಗಲಿನ ಮೇಲೆ ಹಾಕಿರುವ ನೊಗವನ್ನು ಮುರಿದು ಹಾಕುವಿ ಎಂದು ಹೇಳಿದನು ಎಂಬುದೇ. ಪ್ರೀತಿಯುಳ್ಳ ವೀಕ್ಷಕ ಬಾಂಧವರೇ, ಮುಂದಕ್ಕೆ ನಾವು ಯಾಕೋಬನು ಲಾಬಾನನ ಬಳಿಗೆ ಓಡಿ ಹೋಗುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 41ನೇ ವಚನವನ್ನು ಗಮನಿಸಿರಿ. ತಂದೆಯು ಯಾಕೋಬನಿಗೆ ಮಾಡಿದ ಆಶೀರ್ವಾದ ನಿಮಿತ್ತ ಏಸಾವನು ಯಾಕೋಬನನ್ನು ಹಾಗೆ ಮಾಡಿ ತನ್ನ ಮನಸ್ಸಿನೊಳಗೆ ತಂದೆಗೋಸ್ಕರ ದುಃಖಿಸುವ ಕಾಲ ಸಮೀಪಿಸಿತು. ಆಗ ನನ್ನ ತಮ್ಮನಾದ ಯಾಕೋಬನನ್ನು ಕೊಲ್ಲುವೆನು ಅಂದುಕೊಂಡನು ಎಂಬುದೇ. ತನ್ನ ತಂದೆಯು ಇನ್ನೂ ಹೆಚ್ಚು ಕಾಲ ಬದುಕುವುದಿಲ್ಲ ಎಂಬುದನ್ನು ಏಸಾವನು ತಿಳಿದಿದ್ದನು. ಆದುದರಿಂದ ಇಸಾಕನ ಮರಣದ ನಂತರ ತನ್ನ ತಮ್ಮನನ್ನು ಕೊಲ್ಲುವ ಯೋಚನೆಯನ್ನು ತನ್ನ ಮನಸ್ಸಿನಲ್ಲಿ ಹಾಕಿಕೊಂಡನು. ಬಹುಶಃ ಅದನ್ನು ತನಗೆ ಇಷ್ಟವಾದವರೊಂದಿಗೆ ಹಂಚಿಕೊಂಡಿರಲಿಕ್ಕೂ ಸಾಧ್ಯತೆಗಳಿರುತ್ತದೆ. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 42 ಮತ್ತು 43ನೇ ವಚನ. ಹಿರಿಯ ಮಗನಾದ ಏಸಾವನು ಹೇಳಿದ ಮಾತು ರೆಬೆಕ್ಕಳಿಗೆ ತಿಳಿದು ಬಂದಾಗ ಆಕೆಯು ತನ್ನ ಕಿರಿ ಮಗನಾದ ಯಾಕೋಬನನ್ನು ಕರೆದು ಅವನಿಗೆ, ನೋಡು, ನಿನ್ನ ಅಣ್ಣನಾದ ಏಸಾವನು ನಿನ್ನನ್ನು ಕೊಲ್ಲಬೇಕೆಂದು ಯೋಚಿಸಿ ತನ್ನ ಹೊಟ್ಟೆಯ ಹುರಿಯನ್ನು ಆರಿಸಿಕೊಳ್ಳುತ್ತಾನೆ. ಆದುದರಿಂದ ಮಗನೇ, ನನ್ನ ಮಾತನ್ನು ಕೇಳು. ನೀನು ಎದ್ದು ಕಾರಾನ್ ಊರಿನಲ್ಲಿರುವ ನನ್ನ ಅಣ್ಣನಾದ ಲಾಬಾನನ ಬಳಿಗೆ ಓಡಿ ಹೋಗಿ ಕೆಲವು ಕಾಲ ಎಂಬುದೇ. ಪ್ರಿಯರೇ, ಇಲ್ಲಿಯೂ ಸಹ ರೆಬೆಕ್ಕಳು ಸಂಗತಿಗಳನ್ನು ತನ್ನ ಕೈಗೆತ್ತಿಕೊಳ್ಳುವುದನ್ನು ನಾವು ಈ ವಾಕ್ಯ ಭಾಗದ ಮೂಲಕ ಕಂಡುಕೊಳ್ಳುತ್ತೇವೆ. ಆಕೆಯು ಯಾಕೋಬನಿಗೆ, ಮಗನೇ, ನೀನು ಈಗ ಮನೆಯನ್ನು ಬಿಟ್ಟು ಹೋಗಬೇಕಾಗುತ್ತದೆ ಎಂಬುದಾಗಿ ಹೇಳುತ್ತಿರುವಳು. ನೋಡಿರಿ,
ತನ್ನ ಪಾಪದ ಪಾಲಿಗೆ ಒಂದು ಕ್ರಯವನ್ನು ಕಟ್ಟಬೇಕಾಗಿರುತ್ತದೆ ಎಂಬುದನ್ನು ಆಕೆಯು ತಿಳಿದಿರುವುದಿಲ್ಲ. ಯಾಕೆಂದರೆ ಆಕೆಯು ತನ್ನ ಪ್ರಿಯ ಮಗನನ್ನು ಮತ್ತೆ ನೋಡಲೇ ಇಲ್ಲ. ಸ್ವಲ್ಪ ಕಾಲ ತನ್ನ ಮಗನನ್ನು ಹೊರಗಡೆ ಕಳುಹಿಸಬೇಕೆಂಬುದು ಆಕೆಯ ಉದ್ದೇಶವಾಗಿತ್ತು. ಆದರೆ ಅದು ದೀರ್ಘಕಾಲವಾಗಿ ಬಿಟ್ಟಿತು. ಆ ಮಗನು ಹಿಂದಿರುಗುವಷ್ಟರಲ್ಲಿ ಆಕೆಯು ಮರಣ ಹೊಂದಿದ್ದಳು. ಪ್ರಿಯ ವೀಕ್ಷಕರೇ, ಯಾಕೋಬನು ರೆಬೆಕ್ಕಳ ಪ್ರಿಯ ಮಗನಾಗಿದ್ದನು. ಈಗ ಯಾಕೋಬನು ತನ್ನ ಅಣ್ಣನಾದ ಲಾಬಾನನ ಬಳಿಗೆ ಹೋಗಬೇಕೆಂಬುದು ರೆಬೆಕ್ಕಳ ಬಯಕೆಯಾಗಿದೆ ಮತ್ತು ಅವನನ್ನು ಅಲ್ಲಿಗೆ ಕಳಿಸುತ್ತಾ ಇದ್ದಾಳೆ. ಈ ಸ್ಥಳದಲ್ಲಿ ಯಾಕೋಬನು ತನ್ನ ಪಾಠವನ್ನು ಕಲಿಯಲಿಕ್ಕಿದ್ದಾನೆ. ಈ ಸ್ಥಳದಲ್ಲಿಯೇ ತನ್ನ ಮೋಸತನಕ್ಕೆ ಅವನು ಪ್ರತಿಫಲವನ್ನು ಹೊಂದಲಿದ್ದಾನೆ. ಲಾಬಾನನು ಅವನನ್ನು ಒಂದು ಪಾಠಶಾಲೆಯ ಮೂಲಕ ನಡೆಸಿ ಅವನಿಗೆ ಹಲವಾರು ಸಂಗತಿಗಳನ್ನು ಕಲಿಸಿಕೊಡಲಿದ್ದಾನೆ. ಯಾಕೋಬನು ತಾನು ಜಾಣನು ಎಂದು ಅಂದುಕೊಂಡಿದ್ದನು. ಆದರೆ ಅವನ ಮಾವನಾದ ಲಾಬಾನನು ಜಾಣತನದಲ್ಲಿ ಅವನಿಗಿಂತ ನಿಪುಣನಾಗಿದ್ದಾನೆ. ಪ್ರಿಯರೇ, ಯಾಕೋಬನು ತಾನು ಇನ್ನೂ ಹವ್ಯಾಸಿಯಾಗಿರುವುದನ್ನು ಕಂಡುಕೊಂಡು ಎಲ್ಲವೂ ಮುಗಿಯುವಷ್ಟರೊಳಗಾಗಿ ತನ್ನ ಹತಾಶೆಯಲ್ಲಿ ದೇವರ ಕಡೆಗೆ ಕೂಗಿಕೊಳ್ಳುತ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 44-45 ವಚನವನ್ನು ನೋಡಿರಿ. ಅಂದರೆ ನಿನ್ನ ಅಣ್ಣನ ಕೋಪವು ಶಮನವಾಗುವವರೆಗೂ ಅವನ ಬಳಿಯಲ್ಲಿರು. ನಿನ್ನ ಅಣ್ಣನು ನೀನು ಮಾಡಿರುವುದನ್ನು ಮರೆತು ತನ್ನ ಕೋಪವನ್ನು ಬಿಟ್ಟಾಗ ನಾನು ನಿನ್ನನ್ನು ಅಲ್ಲಿಂದ ಕರೆಯಿಸುತ್ತೇನೆ. ನಾನು ಒಂದೇ ದಿನದಲ್ಲಿ ನಿಮ್ಮಿಬ್ಬರನ್ನೂ ಕಳಕೊಳ್ಳುವುದು ಯಾತಕ್ಕೆ ಎಂದು ಹೇಳಿದಳು ಎಂಬುದೇ. ಪ್ರಿಯರೇ, ಇಲ್ಲಿ ರೆಬೆಕ್ಕಳು ತನ್ನ ಮಗನಾದ ಯಾಕೋಬನನ್ನು ಕೆಲವು ದಿವಸಗಳವರೆಗೆ ಮಾತ್ರ ಕಳಿಸುವುದಾಗಿ ಹೇಳುತ್ತಿರುವುದನ್ನು ನೋಡುತ್ತೇವೆ. ಆದರೆ ಆ ಕೆಲವು ದಿವಸಗಳು 20 ವರ್ಷಗಳಾಗಿ ಉದ್ದವಾಗಿಸಲ್ಪಟ್ಟವು ಮತ್ತು ಆ ಕಾಲಾವಧಿಯಲ್ಲಿ ಆಕೆಯು ಸತ್ತು ಹೋದಳು. ತನ್ನ ಮುದ್ದು ಮಗನನ್ನು ಆಕೆಯು ಎಂದಿಗೂ ನೋಡಲೇ ಇಲ್ಲ. ಆ ಚಿಕ್ಕ ಉಪಕಥೆಯ ನಂತರ ಏಸಾವನು ಬಹುಶಃ ತನ್ನ ತಾಯಿಯನ್ನು ಅಷ್ಟೊಂದು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂಬುದನ್ನು ಪರಿಗಣಿಸುವಾಗ ರೆಬೆಕ್ಕಳ ಜೀವಿತವನ್ನು ನಾವು ಚಿತ್ರಿಸಿ ನೋಡಬಹುದು. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 46ನೇ ವಚನವನ್ನು ಗಮನಿಸಿರಿ. ರೆಬೆಕ್ಕಳು ಈಸಾಕನಿಗೆ, ಹಿತ್ತಿಯರಾದ ಈ ಸ್ತ್ರೀಯರ ದೆಸೆಯಿಂದ ನನಗೆ ಬೇಸರವಾಯಿತು. ಯಾಕೋಬನು ಈ ದೇಶದವರಲ್ಲಿ ಹೆಣ್ಣನ್ನು ಆದುಕೊಂಡು ಇಂಥ ಹಿತ್ತಿಯ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡರೆ ನಾನು ಇನ್ನು ಬದುಕುವುದರಿಂದ ಪ್ರಯೋಜನವೇನು ಎಂದು ಹೇಳಿದಳು ಎಂಬುದೇ. ಪ್ರಿಯರೇ, ಏಸಾವನು ಹಿತ್ತಿಯರ ಹೆಣ್ಣುಗಳನ್ನು ಮದುವೆ ಮಾಡಿಕೊಂಡಿದ್ದನು ಎಂಬುದನ್ನು ಕಳೆದ ಕಾರ್ಯಕ್ರಮದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಅದು ಈಗಾಗಲೇ ಅವರ ಮನೆಯಲ್ಲಿ, ಅಂದರೆ ತಂದೆ ತಾಯಿಗಳಿಗೆ ಮನೋವ್ಯತೆಯನ್ನು ಉಂಟು ಮಾಡಿತ್ತು ಎಂಬುದನ್ನು ಸಹ ನೋಡಿಕೊಂಡಿದ್ದೇವೆ. ಈಗ ಯಾಕೋಬನು ಸಹ ಇಲ್ಲಿಯೇ ಇದ್ದರೆ ಅವನು ಹಿತ್ತಿಯರಲ್ಲಿಯೇ ಮದುವೆ ಮಾಡಿಕೊಳ್ಳಬಹುದೆಂದು ರೆಬೆಕ್ಕಳು ಈಸಾಕನಿಗೆ ಹೇಳುತ್ತಾ ಇದ್ದಾಳೆ. ಯಾಕೋಬನನ್ನು ಏಸಾವನಿಂದ ತಪ್ಪಿಸಲು, ಅವನನ್ನು ಮನೆಯಿಂದ ಕಳುಹಿಸಲು ಇದನ್ನು ಒಂದು ಅತ್ಯುತ್ತಮವಾದ ನೆಪವೆಂದು ಆಕೆಯು ಉಪಯೋಗಿಸಬಹುದಾಗಿತ್ತು. ಯಾಕೋಬನನ್ನು ತನ್ನ ಅಣ್ಣನಾದ ಲಾಬಾನನ ಮನೆಗೆ ಕಳುಹಿಸುವ ವಿಷಯದಲ್ಲಿ ರೆಬೆಕ್ಕಳು ಈಸಾಕನ ಮನವೊಲಿಸಲು ಒಂದು ಚಿಕ್ಕ ಸಮ್ಮೇಳನವನ್ನು ಹೊಂದಿದಳು. ಆದುದರಿಂದ ಈಗ ಅಲ್ಲಿರುವಂಥ ಅಂಶವೇನೆಂದರೆ, ಯಾಕೋಬನು ಅಲ್ಲಿಗೆ ಹೋಗಿ ತನಗೋಸ್ಕರ ಕನ್ಯೆಯನ್ನು ನೋಡಬೇಕು. ಆದರೆ ಅದರೊಂದಿಗೆ ಅವನು ಅಪಾಯದಿಂದಲೂ ತಪ್ಪಿಸಿಕೊಳ್ಳಬೇಕಾಗಿತ್ತು. ಪ್ರಾಮಾಣಿಕವಾಗಿ ಹೇಳುವುದಾದರೆ, ಒಂದು ವೇಳೆ ಯಾಕೋಬನು ಮನೆಯಲ್ಲೇ ಉಳಿಯುವುದಾಗಿದ್ದರೆ ಏಸಾವನು ಅವನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದನು. ಹೇಗೋ ರೆಬೆಕ್ಕಳು ಮೊದಲು ಸತ್ತಳು ಮತ್ತು ಯಾಕೋಬನು ತನ್ನ ತಂದೆಯ ಶವ ಸಂಸ್ಕಾರಕ್ಕೆ ಹಿಂದಿರುಗಿದನು. ಆದರೆ ಅವನು ತನ್ನ ತಾಯಿಯನ್ನು ಎಂದಿಗೂ ನೋಡಲೇ ಇಲ್ಲ. ಪ್ರೀತಿಯುಳ್ಳ ದೇವಜನರೇ, ದೇವವಾಕ್ಯ ನಮ್ಮ ಸಂಗಡ ಮಾತನಾಡಿರುವಾಗ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವವಾಕ್ಯಕ್ಕೆ ವಿಧೇಯರಾಗೋಣ. ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನೀನು ತೋರಿಸಂಥ ಅಪಾರವಾದ ಪ್ರೀತಿ, ಕೃಪೆ, ಕರುಣೆಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಕೂಡ ನಾವು ನಿನ್ನ ಮಾತಿಗೆ ವಿಧೇಯರಾಗುವುದಕ್ಕೆ ಸಹಾಯ ಮಾಡು. ನಾವು ನಮ್ಮ ವಿಚಾರಗಳನ್ನು ಕೈಯಲ್ಲಿ ಎತ್ತಿಕೊಂಡು ನಿನಗೆ ವಿರುದ್ಧವಾಗಿ ವರ್ತಿಸದಂತೆ ಯಾವಾಗಲೂ ನಿನಗೆ ವಿಧೇಯರಾಗುವುದಕ್ಕೆ ಸಹಾಯ ಮಾಡಬೇಕಾಗಿ ಬೇಡುವರಾಗಿದ್ದೇವೆ. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು. ಅವರು ಇರುವಂಥ ಸ್ಥಳದಲ್ಲಿ ಅವರು ಬೇಡುವಾಗ ಸದುತ್ತರವನ್ನು ದಯಪಾಲಿಸಿಕೊಡು. ಅವರಿಗೆ ಬೇಕಾದ ನಿನ್ನೆಲ್ಲ ಆಶೀರ್ವಾದವನ್ನು ಕೊಟ್ಟು ತೃಪ್ತಿಯ ಜೀವಿತ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್.
ಅಧ್ಯಯನಕ್ಕೆ ಒಂದು ಪ್ರಶ್ನೆ. ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ ಎಂಬ ಆಶೀರ್ವಾದ ಯಾರಿಗೆ ಕೊಡಲ್ಪಟ್ಟಿತು? ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ ಎಂಬ ಆಶೀರ್ವಾದ ಯಾರಿಗೆ ಕೊಡಲ್ಪಟ್ಟಿತು? ಉತ್ತರ: ಯೋಸೇಫನಿಗೆ, ಯಾಕೋಬನಿಗೆ, ಇಸಾಕನಿಗೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಆತ್ಮೀಯರೇ, ಯಾಕೋಬನು ತನ್ನ ಹೆಸರಿಗೆ ತಕ್ಕಂತೆ ಮೋಸಗಾರಿಕೆಯಿಂದ ಆಶೀರ್ವಾದವನ್ನು ತಂದೆಯಿಂದ ಪಡೆದುಕೊಂಡದ್ದು. ಮೋಸಗಾರಿಕೆಯನ್ನು ದೇವರು ಎಂದಿಗೂ ಮೆಚ್ಚುವುದಿಲ್ಲ. ಆದುದರಿಂದ ಪ್ರಿಯರೇ, ದೇವರು ಕೊಟ್ಟಂತಹ ಈ ಸುಂದರವಾದ ಜೀವಿತದಲ್ಲಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಂಡವರಾಗಿ, ದೇವರ ಚಿತ್ತಕ್ಕನುಸಾರವಾಗಿಯೇ ಪ್ರತಿದಿನವೂ ಆತನೊಂದಿಗೆ ಹೆಜ್ಜೆ ಇಡೋಣ. ಆತನ ಮಕ್ಕಳಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಒಂದೊಂದು ಕರೆಯು ಈ ಸೇವೆಯ ಅಭಿವೃದ್ಧಿಯಲ್ಲಿ ಸಹಾಯವಾಗುತ್ತದೆ. ಆದುದರಿಂದ ಕರೆ ಮಾಡಲು ಮರೆಯಬೇಡಿರಿ. ಸೇವೆಗಾಗಿ ಪ್ರಾರ್ಥಿಸಿರಿ. ದೇವರ ಪ್ರೀತಿ, ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.